ನಮ್ಮ ಗಂಡ ಮನೆಗೆ ಬಂದು ನಮ್ಮ ಆಂಟಿ ಹತ್ರ ಒಂದು 2 ಅವರ್ಸ್ 5 ಅವರ್ಸ್ ತನಕ ಮಾತಾಡ್ತಾ ಇದ್ರು. ಇಲ್ಲ ನಮ್ಮ ಇದರಲ್ಲಿ ಕ್ಯಾಸ್ಟಲ್ಲಿ ಹಂಗೆ ಮಾಡಲ್ಲ, ನಿಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ವಾಗ ಅವರು ಥಿಂಕ್ ಮಾಡಿದ್ರು ಸರ್, ಸ್ವಲ್ಪ ಹೆಂಗೆ ಕೊಡಬೇಕು ಮುಸ್ಲಿಮ್ಗೆ, ನಾನು ಕೊಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮನೂ ಮಾತಾಡಿದರು. ಹಂಗೆ ಮಾತಾಡಿ ಆದಮೇಲೆ ಇವಾಗ ಮದುವೆ ಮಾಡ್ಕೊಳ್ಳೋಕ್ಕೆ ಇಬ್ಬರು ಮನೇಲಿ ನಾವು ಒಪ್ಸಿ ಆದಮೇಲೆ ನಾವೇನಿದೆಯೋ ರಿಜಿಸ್ಟರ್ ಮ್ಯಾರೇಜ್ ಫಸ್ಟ್ ನಮ್ಮ ಕಡೆಯಿಂದ ರೀಟಾ ಹೆಸರಿಂದನೇ ನಾವು ರಿಜಿಸ್ಟರ್ ಮಾಡ್ತೀವಿ ಅಂತ ರಿಜಿಸ್ಟರ್ ಮಾಡಿದರು. ಆಮೇಲೆ 3 ಮಂತ್ಸ್ ಆದಮೇಲೆ ಅದು ಇಸ್ಲಾಮಿಕ್ ತರೀಕಾದಲ್ಲಿ ಏನಿದೆಯೋ ಆಮೇಲೆ ನೇಮೆಲ್ಲ ಚೇಂಜ್ ಮಾಡಿಬಿಟ್ಟು ಇಸ್ಲಾಮಿಕ್ ತರೀಕಾದೆಲ್ಲ ಅವ್ರು ಮಾಡಿಕೊಟ್ರು ನಮ್ಮ ಮನೇಲಿ. ಆಮೇಲೆ ನಾವು ಚೆನ್ನಾಗೇ ಇದ್ವಿ ಸರ್. 1 ಇಯರ್ ನಮ್ಮ ಮಗುಗೆ 1 ಇಯರ್ ಆಯಿತು ಮಗಳಿಗೆ. ಆಮೇಲೆ ಲೈಫ್ ಚೆನ್ನಾಗಿತ್ತು, 2 ಇಯರ್ಸ್ ಚೆನ್ನಾಗೇ ಇದ್ವಿ. ಆಮೇಲೆ ಇವರು ಸ್ವಲ್ಪ ಸಾಲ ಇದೆ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ನಮ್ಮ ಗಂಡ. ಸಾಲ ಇದೆ ಅಂತ ಹೇಳುವಾಗ ನಾವು ಮನೇಲಿ ಒಡವೆ ಎಲ್ಲ ಇತ್ತಲ್ಲ ಅದನ್ನು ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ದೆ. ಅದೇ ಥರ ಇವರು ಚೆನ್ನಾಗೇ ಬರ್ತಾ ಈ ಥರ ಮಾಡ್ಕೊಂಡಿದ್ರು. ಸ್ವಲ್ಪ ಮನೆ ಬಾಡಿಗೆ ಅದೆಲ್ಲ ಕಟ್ದಿರ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಾಯಿತ್ತು ಮನೆಯಲ್ಲಿ. ಇವಾಗ 4 ತಿಂಗಳ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಬಂದಿತ್ತು ನನಗೆ, ನಮ್ಮ ಹಸ್ಬೆಂಡ್ ನಂಬರ್ಗೆ. ಯಾವುದೋ ಒಂದು ಹುಡುಗಿ ಮೆಸೇಜ್ ಮಾಡಿದಾಗ ಅವ್ರನ್ನ ಕೇಳಿದಾಗ ಇಲ್ಲ ಫ್ರೆಂಡ್ ಅಂತ ಹೇಳ್ತಾಯಿದ್ರು. ಆಮೇಲೆ ಎಲ್ಲೋ ಬಿಲಾಲಲ್ಲಿ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ, ಈ ಥರ ಯಾವುದೋ ಹೆಂಗಸತ್ರ ಮಾತಾಡ್ತಾ ಇದ್ದಾರೆ ಇವರು ಅಂತ ಹೇಳಿದ್ದಕ್ಕೆ ಅವರು ಕರೆಸು ಮಾತಾಡಿಸಿದ್ರು. ನಮ್ಮ ಹುಡುಗ ಇಲ್ಲ ನಾನು ಫ್ರೆಂಡ್ ಥರನೇ ಮಾತಾಡ್ತಾ ಇದ್ದೆ, ಇವಾಗ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಮಾಡ್ಕೊಂಡಿದ್ರು. ಆ ಹೆಂಗಸಿಗೆ ನಾನು ಆಡಿಯೋ ರೆಕಾರ್ಡ್ ಮಾಡಿದ್ದೆ, ನನಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ನಮ್ಮ ಗಂಡನಿಗೆ ಯಾಕೆ ನೀನು ಮೆಸೇಜ್ ಎಲ್ಲ ಮಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಅವಳೇನು ರಿಪ್ಲೈ ಮಾಡಿಲ್ಲ. ಆಮೇಲೆ ಇವಾಗ 2 ಮಂತ್ಸ್ ಆದಮೇಲೆ ನೋಡಿದ್ರೆ ಇವಾಗ ಅಕ್ಟೋಬರ್ 5ನೇ ತಾರೀಕು ಅವರು ಇನ್ನೊಂದು ಹೆಂಗಸನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮದುವೆ ಆಗಿದೆ. ಅವರು ಮುಸ್ಲಿಂ ಹುಡುಗಿ ರೇಷ್ಮಾ ಅಂತ, ಅವ್ರ ಮದುವೆ ಆಗಿದೆ. ಈ ವಿಷಯ ನನಗೇನು ಗೊತ್ತಾಗಿಲ್ಲ. ಆ ಹುಡುಗಿನೇ ಮನೆಗೆ ಹುಡ್ಕೊಂಡು ಬಂದಿದ್ರು, ನನ್ನ ಮನೆಗೆ ಹುಡ್ಕೊಂಡು ಬಂದಮೇಲೆ ಅವರು ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದರು. ನನ್ನ ಕ್ಯಾಸ್ಟ್ ಬಗ್ಗೆ ಸ್ವಲ್ಪ ಮಾತಾಡಿದರು. ನೀನು ದೇಡ್ನಿ, ನಾನು ಹಿಂದೂ ಧರ್ಮದಲ್ಲಿ ಇದ್ದೆ ಅಂತ ಹೇಳ್ಬಿಟ್ಟು ಅವ್ರು ದೇಡ್ನಿ ಅದು ಇದು ಅಂತ ಹೇಳ್ಬಿಟ್ಟು ನನಗೆ ಗಲೀಜು ಇದ್ರ ಕೆಟ್ಟ ಮಾತಲ್ಲೆಲ್ಲ ಮಾತಾಡಿ ಮಾಡಿದರು. ನಮ್ಮಿಬ್ಬರಿಗೂ ಸ್ವಲ್ಪ ಜಗಳ ಆಯಿತು. ಆ ಹುಡುಗಿಗೆ ನನಗೆ ನನ್ನ ಕ್ಯಾಸ್ಟ್ ಬಗ್ಗೆನೂ ಅವ್ರು ತುಂಬ ಕೆಳಗಡೆ ಮಾತಾಡಿದರು. ಈ ಥರ ಜಗಳ ಆದಮೇಲೆ ನಾವು ವೀಡಿಯೋಸ್ ಎಲ್ಲ ತೋರಿಸಿದ್ರು. ಆ ಹುಡುಗಿ ನನ್ನ ಗಂಡ ನಾನು ಬಿಟ್ಕೊಡಲ್ಲ. ಆ ಹುಡುಗಿ ಆಲ್ರೆಡಿ ರೇಷ್ಮೆಗೆ ಮದುವೆ ಆಗಿದೆ. ಮದುವೆ ಆಗಿ 25 ವರ್ಷ ಮಗ ಇದ್ದಾನೆ. 20 ವರ್ಷ ಅವರು ಬೊಮ್ಮನಹಳ್ಳಿ ಅಲ್ಲಿರೋದು, ಬೊಮ್ಮನಹಳ್ಳಿ ಆಯಿಷಾ ಮಸ್ಜಿದ್ ಅಲ್ಲಿರೋದು ಹುಡುಗಿ. ಈ ಥರ ಅವರು ಹೇಳಿದ ತಕ್ಷಣ ನಾನು ಆಮೇಲೆ ನೀನು ಹೆಂಗೆ ಹೇಳ್ತೀಯ ನನ್ನ ಗಂಡ ಅಂತ ಹೇಳ್ಬಿಟ್ಟು, ಏನಿದ್ರೇನು ನಾನು ಫಸ್ಟ್ ವೈಫು, ನನಗೆ ಯಾವುದು ಇಲ್ದಿರ ನೀವು ಹೆಂಗೆ ಮದುವೆ ಮಾಡಿ ಕೊಟ್ರಿ,